ಶ್ರೀಗುರುಭ್ಯೋ ನಮಃ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ತತ್ಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ಶ್ರೀಮದ್ ಭಗವದ್ಗೀತೆ 3ನೇ ಅಧ್ಯಾಯದ 26ನೇ ಶ್ಲೋಕ. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಅಂದ್ರೆ ಹಿಂದೆ ನಾವು ನೋಡಿದ್ದು ಅರ್ಜುನ ಕರ್ಮವನ್ನ ಮಾಡಲೇಬೇಕು ಅಂತ ಪರಮಾತ್ಮ ತನ್ನನ್ನೇ ದೃಷ್ಟಾಂತವಾಗಿ ಕೊಟ್ಟದ್ದು. ನೋಡಿ, ನಾನು ಕರ್ಮವನ್ನ ಮಾಡ್ತಾ ಇದ್ದೀನಿ, ಪರಮಾತ್ಮ ಹೇಳ್ತಾ ಇದ್ದಾನೆ, ನಾನು ಕರ್ಮವನ್ನು ಬಿಟ್ಟಿದ್ದೀನಿಯಾ? ಯದ್ಯಪಿ ನನಗೆ ಯಾವುದರ ಅಪೇಕ್ಷೆಯೂ ಇಲ್ಲ, ಯಾವ ಫಲದ ಅಪೇಕ್ಷೆಯೂ ಇಲ್ಲ, ಯಾವ ಲೋಕವನ್ನು ಪಡಿಬೇಕಾಗಿಲ್ಲ, ಯಾವ ಮೋಕ್ಷವನ್ನು ಪಡಿಬೇಕಾಗಿಲ್ಲ, ನನ್ನಲ್ಲಿ ಇಲ್ಲದೇ ಇರುವ ವಸ್ತು ಇಲ್ಲ, ಪೂರ್ಣನಾದವ. ಆದರೂ ಕೂಡ ನಾನು ಯಾವುದನ್ನು ಬಿಟ್ಟಿಲ್ಲ? ಕರ್ಮವನ್ನು ಬಿಟ್ಟಿಲ್ಲ. ಹಾಗೆ ಏನೇನು ಅವತಾರ ಮಾಡಬೇಕೋ ಮಾಡ್ತಾ ಇದ್ದೀನಿ. ಈಗನ್ನು ನೋಡಿದ್ದೀವಿ, ಇಂದ್ರಿಯ ಪ್ರೇರಕನಾಗಿ ಎಲ್ಲರೊಳಗೆ ಇದ್ದು ಇಂದ್ರಿಯಗಳನ್ನು, ಮನಸ್ಸು, ಬುದ್ಧಿ ಎಲ್ಲವನ್ನು ಕೂಡ ಪ್ರೇರಣೆ ಮಾಡ್ತಾ ಇರ್ತೀನಿ ನಾನು. ಇದು ದೇವರು ಮಾಡುವ ಒಂದು ಕರ್ಮ. ದೇವರು ಹೇಗೆ ಕರ್ಮ ಮಾಡಬೇಕು ಎಂಬ ಅದಕ್ಕೆ ಅವನಿಗೆ ಯೋಗ್ಯತೆ, ಅವನಿಗೆ ಉಚಿತವಾದ ಕರ್ಮ, ಅದನ್ನ ಪರಮಾತ್ಮ ಸದಾ ಮಾಡ್ತಾ ಇರ್ತಾನೆ. ನಮ್ಮ ವತಿಯಿಂದಲೂ ಕೂಡ ಯೋಗ್ಯತೆಗೆ ತಕ್ಕಂತೆ ಮಾಡಿಸ್ತಾನೆ. ಅದರಿಂದ ಸಕ್ತಾ ಕರ್ಮಣ್ಯವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾನ್ ವಿದ್ವಾಂಸ್ ತಥಾ ಸಕ್ತಃ ಚಿಕೀರ್ಷು ಲೋಕ ಸಂಗ್ರಹಂ. ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಪರಮಾತ್ಮನೂ ಮಾಡ್ತಾನೆ, ಪರಮಾತ್ಮನ ಭಕ್ತರೂ ಮಾಡ್ತಾರೆ. ಪರಮಾತ್ಮನ ಭಕ್ತರಲ್ಲಿ 2 ರೀತಿ ಇದ್ದಾರೆ. ಒಬ್ಬರು ಅಪರೋಕ್ಷ ಜ್ಞಾನವನ್ನು ಪಡೆದು ಜ್ಞಾನಿಗಳಾದವರು, ಇನ್ನು ಅಜ್ಞಾನಿಗಳು ಅಂತ. ಜ್ಞಾನಿಗಳು, ಅಜ್ಞಾನಿಗಳು. ಪರಮಾತ್ಮನ ಅಪರೋಕ್ಷವನ್ನು ಪಡೆದವರು, ಅಪರೋಕ್ಷವನ್ನ ಪಡೆಯದೇ ಇರುವವರು ಅಂತ ಇಬ್ರು ಗುಂಪು ಮಾಡಿದ್ರೆ, ಈಗ ಕರ್ಮವನ್ನು ಯಾರು ಮಾಡಬೇಕು? ಪರಮಾತ್ಮ ಹೇಳ್ತಾನೆ, ಅಜ್ಞಾನಿಯೂ ಮಾಡಬೇಕು, ಜ್ಞಾನಿಯೂ ಕೂಡ ಮಾಡಬೇಕು. ನೋಡಿ, ಜ್ಞಾನಿ ಅಜ್ಞಾನಿಗಳಿಗೆ ಒಡೆಯನಾದ ಪರಮಾತ್ಮನೇ ಕರ್ಮವನ್ನು ಮಾಡ್ತಾ ಇದ್ದಾನೆ. ಅದರಿಂದ ಜ್ಞಾನಿಯೂ ಮಾಡಬೇಕು ಅಂತ ಇನ್ನೇನು ಹೇಳೋದು? ಕರ್ಮವನ್ನು ಬಿಟ್ಟು ಒಂದು ಕ್ಷಣ ಕೂಡ ನಾವಿರ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ಮ, ಆ ಕರ್ಮದ ಫಲ ಅದು ಕ್ಷಣ ಕ್ಷಣಕ್ಕೂ ನಮಗೆ ಬರ್ತಾನೆ ಇರ್ತದೆ. ಮನಸ್ಸಿನಿಂದ ಏನೋ ಆಲೋಚನೆ ಮಾಡ್ತೀವಿ, ಕನಸು ಕಾಣ್ತೀವಿ, ಉಸಿರಾಡ್ತೀವಿ, ಏನೋ ಒಂದು ಕರ್ಮ ಮಾಡ್ತಾನೆ ಇರ್ತೀವಿ. ಒಂದು ಕ್ಷಣ ಕರ್ಮ ಮಾಡಿಲ್ಲ ಅಂತ ಇಲ್ಲ. ಇದು ಯಾವಾಗಿಂದ? ಇನ್ನೇ ಇವತ್ತು ಈ ಮನುಷ್ಯ ಜನ್ಮ ಮಾತ್ರ ಅಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕರ್ಮ ಎನ್ನುವುದು ನಮ್ಮ ಜೊತೆಗೆ ಇದ್ದೇ ಇರ್ತದೆ. ಆ ಕರ್ಮಕ್ಕೆ ತಕ್ಕಂತೆ ಒಂದು ಫಲ ಅದು ಕೂಡ ಇದ್ದೇ ಇರ್ತದೆ. ಕರ್ಮ ಇದ್ದ ಮೇಲೆ ಫಲ ಇರಲೇಬೇಕು. ಪಾಪನೋ ಪುಣ್ಯನೋ ಏನೋ ಒಂದು ಕರ್ಮ ಇರಲೇಬೇಕು. ಅದರಿಂದ ಜ್ಞಾನಿಯಾದವ ಫಲಾಪೇಕ್ಷೆ ಇಲ್ಲದೇನೆ ಕರ್ಮವನ್ನು ಮಾಡ್ತಾನೆ ಪರಮಾತ್ಮನ ಪ್ರೀತಿಗಾಗಿ. ನೋಡ್ತೀವಿ, ಸಂಧ್ಯಾ ವಂದನೆಯಲ್ಲಿ ಹೇಳ್ತೀವಿ ನೋಡಿ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ, ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ. ಪರಮಾತ್ಮನೇ ನಮ್ಮ ಒಳಗಿದ್ದು ಎಲ್ಲವನ್ನು ಪ್ರೇರಣೆ ಮಾಡಿ ಮಾಡಿಸ್ತಾನೆ. ಆ ಪರಮಾತ್ಮನ ಪ್ರೀತಿಗಾಗಿ ಇದು ಜ್ಞಾನಿಗಳಾದವರು ಮಾಡಬೇಕಾದ ಕ್ರಮ. ಒಂದು ಫಲ ಇರೋದಿಲ್ಲ. ದುಡ್ಡು ಕೊಡು, ಮನೆ ಕೊಡು, ಬಾಗಿಲು ಕೊಡು, ಅದು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಅಂತ. ಜ್ಞಾನಿಗಳು ಆ ರೀತಿಯಾಗಿ ಮಾಡ್ತಾರೆ. ಅಜ್ಞಾನಿಗಳು ಫಲಾಪೇಕ್ಷೆ ಇಟ್ಕೊಂಡು ಮಾಡ್ತಾರೆ. ಅದು ಬೇಕು, ಇದು ಬೇಕು ಇಟ್ಕೊಂಡು ಮಾಡ್ತಾರೆ. ಇಷ್ಟು ಹೇಳಿ ಪರಮಾತ್ಮ ಹೇಳ್ತಾನೆ, ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗಿನ. ರಾಯರು ಅವತಾರಿಕೆಯಲ್ಲಿ ಹೇಳ್ತಾ ಇದ್ದಾರೆ, ಅಜ್ಞಾನಾಂ ಕರ್ಮಣಿ ಸಕ್ತಿಂ ಜನಯಿತುಮಪಿ ಜ್ಞಾನಿನ ಕರ್ಮಕಾರ್ಯಂ ಇತ್ಯಾಹ. ಈ ಜ್ಞಾನಿಯಾದವರಿಗೆ ಒಂದು ಜವಾಬ್ದಾರಿ ಇದೆ. ನನಗೆ ಅಪರೋಕ್ಷ ಆಯಿತು ಹಾಗೆ ಅಂತ ಕೈ ಕಟ್ಟಿ ಕೂಡುವಂತೆ ಇಲ್ಲ ಅವರು. ಯಾಕೆ? ಅವರು ಗುರುಗಳು ಉಪದೇಶ ಮಾಡಿರ್ತಾರೆ. ಅಪರೋಕ್ಷ ಜ್ಞಾನ ಆದಮೇಲೂ ಕೂಡ ನೀನು ಕರ್ಮವನ್ನ ಮಾಡಬೇಕು ಅಂತಾನೆ ಗುರುಗಳು ಹೇಳಿರ್ತಾರೆ. ಅದರಿಂದ ಜ್ಞಾನಿಯಾದವ
ಅಜ್ಞಾನಿಯನ್ನ ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗಬೇಕು ಅಂದ್ರೆ ತಾವು ಕೂಡ ಕರ್ಮವನ್ನು ಮಾಡಬೇಕು. ನಾವು ನೋಡ್ತೀವಿ ನೋಡಿ, ಆಚಾರ್ಯರು ಇದ್ದಾರೆ, ಶ್ರೀಮದ್ ಆಚಾರ್ಯರು ಉಡುಪಿಯಲ್ಲಿ ಕೃಷ್ಣನನ್ನ ಪ್ರತಿಷ್ಠಾಪನೆ ಮಾಡಿ ಇವತ್ತಿಗೂ ಆ ಪೂಜೆಯ ಪರಂಪರೆ ಬೆಳೆದು ಬರ್ತಾ ಇದೆ ನೋಡಿ. ಕರ್ಮವನ್ನು ಬಿಟ್ಟಿಲ್ಲ ಆಚಾರ್ಯರು. ಯಾಕೆ? ಮುಂದೆ ಬರುವವರಿಗೆ ಆ ಪದ್ಧತಿ, ಆ ವಿಧಿವಿಧಾನಗಳು ಹಾಗೆ ನಡ್ಕೊಂಡ್ ಬರಬೇಕು. ಅದರಿಂದ ಜ್ಞಾನಿಗಳಿಗೆ ಪರಮಾತ್ಮನ ಅನುಗ್ರಹ ಹೆಚ್ಚಾಗ್ತದೆ, ಅಜ್ಞಾನಿಗಳಿಗೂ ಕೂಡ ಪರಮಾತ್ಮನ ಅನುಗ್ರಹ ಆಗ್ತದೆ. ಪರಮಾತ್ಮನ ಅನುಗ್ರಹವನ್ನು, ಜ್ಞಾನ ಭಕ್ತಿಯಾದಿಗಳನ್ನು ನಾವು ಹೆಚ್ಚು ಪಡೆಯಬೇಕಂದ್ರೆ ಹೆಚ್ಚೆಚ್ಚು ವಿಹಿತ ಕರ್ಮಗಳನ್ನು ನಾವು ಮಾಡಬೇಕು. ಅಜ್ಞಾನಾಂ ಕರ್ಮಣಿ ಸಕ್ತಿಂ ಜನಯಿತುಮಪಿ. ಅದರಿಂದ ಜ್ಞಾನಿಯಾದವ ಅಜ್ಞಾನಿಗಳು ಕೂಡ ಕರ್ಮವನ್ನ ಮಾಡಬೇಕು ಹಾಗೆಂಬ ಒಂದು ಇಚ್ಛೆಯನ್ನ ಅವರಲ್ಲಿ ಹುಟ್ಟಿಸ್ಬೇಕು. ನಮ್ಮ ಗುರುಗಳು ಮಾಡಿದ್ದಾರೆ, ನಾವು ಮಾಡ್ತೀವಿ, ಹಾಗಿರ್ತಾರೆ ಅವರು. ಗುರುಗಳು ಹೇಳಿದ್ದಾರೆ, ನಾವು ಮಾಡ್ತೀವಿ. ಅದರಿಂದ ಜ್ಞಾನಿಯಾದವ ತಾನು ಕರ್ಮವನ್ನ ಮಾಡಿ ಅಜ್ಞಾನಿಗಳಿಗೂ ಕೂಡ ಕರ್ಮದಲ್ಲಿ ರುಚಿ ಹುಟ್ಟುವಂತೆ ಮಾಡಬೇಕು ಎನ್ನುವುದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನ ಬುದ್ಧಿ ಇತಿ ನ ಬುದ್ಧಿ ಭೇದಂ ಜನೇತ್ ಅಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಅಜ್ಞಾನ ಅಂದ್ರೆ ಭಗವತ್ ಸ್ವರೂಪಂ ಅಜಾನತಾಂ, ಪರಮಾತ್ಮನ ಸ್ವರೂಪವನ್ನು ತಿಳಿದಿಲ್ಲ. ಅಜ್ಞಾನಿಗಳು ಅಂದ್ರೆ ನಾವು ಚೂರು ಶಾಸ್ತ್ರ ಕೇಳ್ತಾ ಇರ್ತಾರೆ, ಅಥವಾ ಅದೂ ಇಲ್ಲ, ಪರಮಾತ್ಮ ಅಂದ್ರೆ ಕಾನ್ಸೆಪ್ಟು ಗೊತ್ತಿಲ್ಲ, ಆದರೂ ಕರ್ಮವನ್ನು ಮಾಡ್ತಾರೆ ಅಂತ ಇಟ್ಟುಕೊಳ್ಳ. ಮಾಡಬೇಕು ಅವರು ಕೂಡ. ಆರಂಭ ಹಂತದಲ್ಲಿ ಎಲ್ಲರೂ ಹಾಗೆ ಇರ್ತಾರೆ, ಜ್ಞಾನವೇ ಇರೋದಿಲ್ಲ. ಪರಮಾತ್ಮ ಅಂತ ಒಂದು ಎಂಟಿಟಿ, ಒಂದು ಪರಮಾತ್ಮ ಅಂತ ಒಬ್ಬ ಇದ್ದಾನೆ ಎಂಬ ಒಂದು ಕಲ್ಪನೆಯೂ ಇರೋದಿಲ್ಲ ಅವರಿಗೆ. ಭಗವತ್ ಸ್ವರೂಪಂ ಅಜಾನತಾಂ ಕರ್ಮ ಸಂಗಿನ, ಕರ್ಮಬಿಹಿ ನಿವೇಶಿನ. ಆದ್ರೆ ಕರ್ಮ ಮಾಡ್ತಾ ಇರ್ತಾರೆ, ಏನೋ ಒಂದು ಶಾಸ್ತ್ರವಿಹಿತವಾದ ಕರ್ಮವನ್ನ ಮಾಡ್ತಾ ಇದ್ದಾರೆ. ಏನ್ ಹೇಳಿದ್ರಿಗೋ ದೇವರಿಗೆ ಒಂದೆರಡು ನಮಸ್ಕಾರ ಹಾಕಿ ಬರ್ತಾರೆ, ಗುರುಗಳಿಗೆ ಹೋಗಿ ನಮಸ್ಕಾರ ಹಾಕಿ ಬರ್ತಾರೆ. ಪರಮಾತ್ಮನ ಸ್ವರೂಪ ಸ್ಪಷ್ಟವಾಗಿ ಗೊತ್ತಿರೋದಿಲ್ಲ ಅವರಿಗೆ. ಏನೋ ದೇವರು ಅಂತ ತಿಳ್ಕೊಂಡಿರಬಹುದು, ದೇವರೊಂದು ಒಬ್ಬ ಇದ್ದಾನೆ, ಯಾರು ಏನು ಅವನು ಎಂತವ, ಅವನಿಗೆ ಎಷ್ಟು ತಾರತಮ್ಯದಲ್ಲಿ ಎಲ್ಲಿದ್ದಾನೆ ಅವನು, ಶಾಸ್ತ್ರಗಳು ಏನು ಹೇಳ್ತಾ ಇದೆ ಅಂತ ಒಂದು ವಿಚಾರ ಇರೋದಿಲ್ಲ. ಅಂಥವರಿಗೆ ಬುದ್ಧಿಭೇದಂ ನ ಜನಯೇ, ಕರ್ಮವನ್ನು ಮಾಡಬೇಡ ಹಾಗೆ ಅಂತ ಬುದ್ಧಿಭೇದವನ್ನ ನಾವು ಮಾಡಬಾರ್ದು, ಜ್ಞಾನಿಯಾದವ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅಪರೋಕ್ಷ ಜ್ಞಾನವನ್ನು ಪಡೆದವರು ಆ ರೀತಿಯಾಗಿ ಕರ್ಮ ಯಾಕೆ ಮಾಡ್ತೀಯೋ, ಹೌದು ಹಾಗೆ ಅಂತ ಬಿಡು ಕರ್ಮವನ್ನೆಲ್ಲ ಬಿಟ್ಟು ಬಿಡು ಹಾಗೆ ಅಂತ ಹೇಳಬಾರ್ದು. ಅದನ್ನ ಬುದ್ಧಿಭೇದ ಅಂತ ಕರೀತಾರೆ. ಆಲ್ರೆಡಿ ಅವನು ಕರ್ಮದಲ್ಲಿ ಆಸಕ್ತನಾಗಿದ್ದಾನೆ, ಒಳ್ಳೆ ಏಕಾದಶಿ ಮಾಡ್ತಾನೆ, ಸಂಧ್ಯಾ ವಂದನೆ ಮಾಡ್ತಾನೆ, ಅಂತವನಿಗೆ ಹೋಗಿ ನೀನು ಇದೆಲ್ಲ ಮಾಡಬೇಡ ನೀನು ಹಾಗೆ ಅಂತ ಜ್ಞಾನಿಯಾದವ ಹೇಳಬಾರ್ದು. ಬುದ್ಧಿಭೇದವನ್ನ ಉಂಟು ಮಾಡಬಾರ್ದು. ನ ಜನಯೇ ಕರ್ಮಾನುಷ್ಠಾನಾತ್ ಬುದ್ಧೇಹೇ ಚಾಲನಂ ನ ಕುರ್ಯಾತ್ ಅಂತ ಬರೀತಾರೆ ನೋಡಿ ರಾಯರು. ಆ ಕರ್ಮಾನುಷ್ಠಾನ ಮಾಡದೇ ಇರುವಂತೆ ಅವನಿಗೆ ಉಪದೇಶವನ್ನು ಮಾಡಬಾರದು. ಕರ್ಮವನ್ನು ಮಾಡ್ತೀಯಾ, ಮಾಡು, ಈ ರೀತಿಯಾಗಿ ಮಾಡು ಹಾಗೆ ಅಂತ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡು, ಪೂಜಾರೂಪವಾಗಿ ಮಾಡು ಹಾಗೆ ಅಂತ ಹೇಳಬೇಕೆ ಹೊರತು ನೀನು ಈ ರೀತಿಯಾಗಿ ಕರ್ಮವನ್ನೇ ಮಾಡಬೇಡ ಅಂತ ಕರ್ಮವನ್ನೇ ತೆಗೆದಾಕ್ಬಿಡಬಾರ್ದು. ವಿದ್ವಾನ್ ಯುಕ್ತಃ ಭಗವತಿ ಮನೋಯೋಗವಾನ್ ತತ್ ಪೂಜಾತ್ವೇನ ಇತಿ ಯಾವತ್ ಕರ್ಮ ಸಮಾಚರನ್ ಸರ್ವಕರ್ಮಾಣಿ ಜೋಷಯೇ ಸೇವೆಯೇ. ಅವನಿಗೆ ಹೇಳಬೇಕು, ತಾವೂ ಪರಮಾತ್ಮನ ಪೂಜಾರೂಪವಾಗಿ ಮಾಡಿ ಅವನಿಗೆ ಹೇಳಬೇಕು, ನೋಡಪ್ಪ ಕರ್ಮ ಮಾಡ್ತಿ, ಪರಮಾತ್ಮನ ಪೂಜಾರೂಪವಾಗಿ ಮಾಡು, ನಿಷ್ಕಾಮನೆಯಿಂದ ಮಾಡು. ಆ ರೀತಿಯಾಗಿ ಒಂದು ಒಳ್ಳೆ ಮಾರ್ಗದಲ್ಲಿ ಕರೆದುಕೊಂಡು ಹೋಗಬೇಕೆ ಹೊರತು ಕರ್ಮಾನುಷ್ಠಾನದಿಂದಲೇ ಅವರನ್ನ ನೀನು ದೂರ ಸರಿಸಬಾರದು ಹಾಗೆಂತ ಒಟ್ಟಾಭಿಪ್ರಾಯ. ನ ಬುದ್ಧಿಭೇದಂ ಜನಯೇ ಅಜ್ಞಾನಾಂ ಕರ್ಮಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ಜೋಷಯೇತ್. ಎಲ್ಲಾ ಕರ್ಮಗಳನ್ನು ಕೂಡ ಸೇವನೆ ಮಾಡಬೇಕು. ಕರ್ಮ ಸಮಾಚರನ್ ಸರ್ವಕರ್ಮಾಣಿ ಜೋಷಯೇತ್. ಅದರಿಂದ ಎಲ್ಲರಿಗೂ ಕೂಡ ಜ್ಞಾನ ಮಾರ್ಗ ಅಂದ್ರೆ ಸನ್ಯಾಸ ಮಾರ್ಗ ಅಂತ ಏನು ಹೇಳ್ತಾರೆ, ಎಲ್ಲರಿಗೂ ಅದು ಸಿಗೋದಿಲ್ಲ. ಅಂದ್ರೆ ಅಷ್ಟು ಮಟ್ಟಕ್ಕೆ ಒಂದು ಪಕ್ವತೆ ಬಂದಿರಲ್ಲ. ಪಕ್ವತೆ ಬಂದ್ರೆ ಸನ್ಯಾಸ ತಗೊಂಡು ಜ್ಞಾನವನ್ನ ಜಾಸ್ತಿ ಮಾಡಿಕೊಂಡು ಕರ್ಮವನ್ನ ಸ್ವಲ್ಪ ಮಾಡಿ ನಡೀಬಹುದು. ಆದ್ರೆ ಎಲ್ಲರೂ ಸನ್ಯಾಸ ತಗೊಳ್ಳುವ ಪರಿಸ್ಥಿತಿಯಲ್ಲಿ ಇರ್ತಾರ? ಸರ್ವಸಂಗ ಪರಿತ್ಯಾಗ ಮಾಡುವುದ್ರೆ ಇರ್ತಾರ ಅವರು? ಆಗೋದಿಲ್ಲ. ಅಷ್ಟು ಮನಸ್ಸು ಪಕ್ವತೆ ಬಂದಿರೋದಿಲ್ಲ. ಅಂಥವರು ಕರ್ಮಗಳನ್ನು ಮಾಡ್ತಾನೆ ಜ್ಞಾನ ಕಾರ್ಯವನ್ನು ಮಾಡ್ತಾ
ಹೋಗ್ಬೇಕೆ ಹೊರತು ನೀನು ಕರ್ಮವೇ ಮಾಡಬೇಡ, ಜ್ಞಾನವೇ ಶ್ರೇಷ್ಠ ಅಂತ ಉಪದೇಶ ಮಾಡಬಾರದು. ಇದು ಪರಮಾತ್ಮನ ಅಭಿಪ್ರಾಯ. ಅತಃ ವಿದ್ವಾನ್ ಸಾವಧಾನೋ ಭೂತ್ವ ಸ್ವಯಂ ಆಚರನ್ ಕರ್ಮಾಣಿ ಸೇವೆಯೇ. ತಾನೂ ಕೂಡ ಕರ್ಮಗಳನ್ನು ಮಾಡಿ ಶ್ರೀಮದ್ ಆಚಾರ್ಯನೇ ತೆಗೆದುಕೋಬೇಕು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾವು. ಉಡುಪಿ ಕೃಷ್ಣನ ಪೂಜೆಯನ್ನ ತಾವು ಮಾಡಿ ಅನೇಕ ಮಠಗಳನ್ನು ಸ್ಥಾಪನೆ ಮಾಡಿ ಅವರೆಲ್ಲರಿಗೂ ಕೂಡ ತಾವು ಪೂಜಾ ಮಾಡಿದ ಒಂದು ಪ್ರತಿಮೆಯನ್ನೇ ಕೊಟ್ಟು ನೀವು ಕೂಡ ಪೂಜೆ ಮಾಡ್ರಿ ಹಾಗೆ ಅಂತ ಆ ಕರ್ಮವನ್ನು ಬಿಟ್ಟಿಲ್ಲ ನೋಡಿ. ಅದರಿಂದ ಅಂತಹ ಸನ್ಯಾಸಿಗಳು ಕೂಡ ಇವತ್ತಿಗೂ ಕೂಡ ಪೂಜಾದಿಗಳನ್ನ, ಪೂಜಾರೂಪವಾದ ಕರ್ಮಗಳನ್ನ, ಜಪರೂಪವಾದ ಕರ್ಮಗಳನ್ನ ಬರೀ ಪಾಠ ಪ್ರವಚನ ಮಾಡ್ತಾ ಇರೋದಿಲ್ಲ ನೋಡಿ. ಅವರು ಮುದ್ರಾಧಾರಣೆ ಇರ್ತದೆ, ತೀರ್ಥಯಾತ್ರೆ ಇರ್ತದೆ, ನಾನಾ ದೇಶಕ್ಕೆ ಹೋಗಿ ಪರಮಾತ್ಮನ ಸೇವೆಯನ್ನು ಮಾಡ್ತಾರೆ, ತಿರುಪತಿ ಮುಂತಾದ ಕ್ಷೇತ್ರಕ್ಕೆ ಹೋಗಿ ಪರಮಾತ್ಮನ ಸೇವೆಯನ್ನು ಮಾಡ್ತಾರೆ. ಅವರು ಕೂಡ ಕರ್ಮಗಳನ್ನು ಮಾಡಿ ತಾವು ಕೂಡ ಮಾಡ್ತಾರೆ ಹಾಗೆ ಅಂತ ಒಟ್ಟಾಗಿರ್ತಾರೆ. ಮುಂದಿನ ವಿಚಾರ ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ನಮಸ್ತೆ.